ದಾವಣಗೆರೆಯ ಪತಿ ನಾಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಅಕ್ರಮ ಸಂಬಂಧಕ್ಕೆ ಪತಿಗೆ ಕಟ್ಟಿದ್ಲು ಚಟ್ಟ. ಭದ್ರಾ ಕಾಲುವೆಗೆ 32 ವರ್ಷದ ನಿಂಗಪ್ಪನನ್ನ ತಳ್ಳಿ ಕೊಲೆ ಮಾಡಲಾಗಿದೆ. ಬರೋಬ್ಬರಿ 1 ವರ್ಷದ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಅಣ್ಣಾಪುರದಲ್ಲಿ ನಡೆದಿರೋ ಘಟನೆ. ಪತ್ನಿ ತಿಪ್ಪೇಶ್ ನಾಯಕ್, ಸ್ನೇಹಿತ ಸಂತೋಷ್ ಸೇರಿ ಈ ಕೊಲೆ ಮಾಡಿದ್ದಾರೆ. 1 ವರ್ಷದ ನಂತರ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಅಕ್ರಮ ಸಂಬಂಧಕ್ಕೆ, ಪತ್ನಿಯ ಅಕ್ರಮ ಸಂಬಂಧಕ್ಕೆ ಪತಿ ಬಲಿಯಾಗಿರುವಂಥ ಮತ್ತೊಂದು ಘಟನೆ ದಾವಣಗೆರೆಯಲ್ಲಿ ನಡೆದಿರೋದು. ಈಕೆ ಮತ್ತೆ ಈಕೆಯ ಪ್ರಿಯಕರ ಹಾಗೂ ಆತನ ಸ್ನೇಹಿತ ಈ ಮೂವರು ಸೇರಿ ವ್ಯಕ್ತಿಯನ್ನ ನದಿಗೆ ತಳ್ಳಿ ಕೊಲೆ ಮಾಡಿದ್ದಾರೆ. 1 ವರ್ಷ ಆಗೋಗಿತ್ತು ಈ ಪ್ರಕರಣ ನಡೆದು. ಅದಾದರೆ 1 ವರ್ಷದ ಬಳಿಕ ತನಿಖೆ ನಡೆಸಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿದ್ದಲ್ಲ ಇದು, ಕೊಲೆ ಅನ್ನೋದನ್ನು. ಅಕ್ರಮ ಸಂಬಂಧಕ್ಕೆ ಪತಿಗೇನೆ ಈ ಪತ್ನಿ ಚಟ್ಟ ಕಟ್ಟಿದ್ದಾಳೆ, ಲಕ್ಷ್ಮಿ ಅಂತ. ಲಕ್ಷ್ಮಿ ಮತ್ತು ನಿಂಗಪ್ಪ ಮದುವೆ ಆಗಿ 8 ವರ್ಷ ಕಳೆದಿತ್ತು, ಆದರೆ ಮಕ್ಕಳಾಗಿರಲಿಲ್ಲ. ಮಕ್ಕಳ ಆಸೆಗೆ ಗಂಡನ ಸ್ನೇಹಿತನ ಜೊತೆ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ಲಂತೆ. 29 ವರ್ಷದ ತಿಪ್ಪೇಶ್ ಜೊತೆ ಅಕ್ರಮ ಸಂಬಂಧ ಹೊಂದಿರ್ತಾಳೆ. ತಿಪ್ಪೇಶ್ ಜೊತೆ ಅಕ್ರಮ ಸಂಬಂಧದ ಬಳಿಕ ಪತ್ನಿ ಲಕ್ಷ್ಮಿಣಿ ಗರ್ಭಿಣಿ ಆಗಿರ್ತಾಳೆ ಕೂಡ. ಆದರೆ ಅಣ್ಣಾಪುರದ ನಿಂಗಪ್ಪಗೆ ಮಕ್ಕಳಾಗಲ್ಲ ಅಂತ ವೈದ್ಯರು ಹೇಳಿರ್ತಾರೆ. ಮಕ್ಕಳಾಗಲ್ಲ ಅಂದರೂ ಪತ್ನಿ ಗರ್ಭಿಣಿ ಆಗಿದ್ದು ಹೇಗೆ ಅಂತ ಹೊಟ್ಟೆಗೆ ಪತಿ ಹಲ್ಲೆ ಮಾಡಿರ್ತಾನೆ. ಅದಾದ ಬಳಿಕ ಪತ್ನಿ, ಪ್ರಿಯಕರ ತಿಪ್ಪೇಶ್ ಮತ್ತೆ ಮತ್ತೊಬ್ಬ ಸ್ನೇಹಿತ ಸೇರಿ ಈತನನ್ನು ಕೊಲೆ ಮಾಡಿರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.